ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕುಡಿಯೋ ನೀರನ್ನು ತುಂಬಿಸಿಕೊಳ್ಳಕ್ಕೆ ಹೋದಂಥ ಮಹಿಳೆ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಸಾವನ್ನಪ್ತಾಳೆ. ಸ್ಥಳಕ್ಕೆ ಬಂದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳ್ತಾರೆ, ಜನ ಯಾಕೆ ರೊಚ್ಚಿಗೆ ಹೇಳ್ತಾರೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವು, ನೀರು ತುಂಬಿಕೊಳ್ಳುವಾಗ ದುರಂತ, ರೊಚ್ಚಿಗೆದ್ದ ಸ್ಥಳೀಯರಿಂದ ರಸ್ತೆ ತಡೆ, ಜಲಮಂಡಳಿ ಜಮೀರ್ ವಿರುದ್ಧ ಆಕ್ರೋಶ. ಚಾಮರಾಜಪೇಟೆಯ ಆನಂದಪುರ ಏರಿಯಾದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ನೀರು ತರಲು ಹೋದಾಗ ವಿದ್ಯುತ್ ಪ್ರವಹಿಸಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ವಾರಕ್ಕೆ 2-3 ದಿನ ಕೆಆರ್ ಮಾರ್ಕೆಟ್ ಬಳಿಯ ಆನಂದಪುರದಲ್ಲಿ ಜಲಮಂಡಳಿ ನೀರು ಬಿಡುತ್ತೆ. ಬೆಳಗ್ಗೆ 3:30ಕ್ಕೆ ನೀರು ಬಿಟ್ಟ ಕೂಡಲೇ ಅಲ್ಲಿನ ಜನ ಸಾಲು ಸಾಲಾಗಿ ಹಾಕಿರುವ ನಲ್ಲಿಗಳಿಗೆ ಮೋಟಾರ್ ಹಾಕಿದರೆ ಮಾತ್ರ ನೀರು ಸಿಗುತ್ತೆ. ಮೋಟಾರ್ ಆನ್ ಮಾಡುವಾಗ 50 ವರ್ಷದ ಸೆಲ್ವಿ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಮೈಸೂರು ರಸ್ತೆಯನ್ನೇ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಜಲಮಂಡಳಿ ಹಾಗೂ ಸಚಿವ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 4 ಮಕ್ಕಳು ಬೆಳಗ್ಗೆ ಕೆಲಸಗಳಿಗೆ ಹೋಗಬೇಕು. ಪಾಪ ಮಕ್ಕಳು ಮಲಗಲಿ ಅಂಥೇಳಿ ತಾವೇ ನೀರನ್ನು ಹಿಡಿಲಿಕ್ಕೆ ಸೆಲ್ವಿ ಮುಂದಾಗಿದ್ರು. ಆದರೆ ಅವರ ಪ್ರಾಣ ಕಳೆದುಕೊಂಡಿದ್ದಾರೆ. ಕಳೆದ 25-30 ವರ್ಷಗಳಿಂದಲೂ ಕೂಡ ನಾವು ನೀರಿಗಾಗಿ ಪರದಾಡ್ತಾ ಇದ್ದೇವೆ. ನಮ್ಮ ಸಮಸ್ಯೆಯನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಇದೇ ರೀತಿ 4-5 ಜನ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ನಮಗೆ ನೀರು ಕೊಡಿ ಅಂಥೇಳಿ ಆನಂದಪುರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಲೈನಿಂಗ್ ನಲ್ಲಿ ಇಲ್ಲ ಸರ್. ಇಲ್ಲಿ ನಾವು ರೋಡಲ್ಲಿ ನಲ್ಲಿ ಹಾಕೊಂಡು ಇಲ್ಲಿ ಮೋಟ್ರ್ ಇಕ್ಬೇಕು ಸರ್. 3:30ಗೆ ಎದ್ದೋಳ್ಬೇಕು ಸರ್. ಲೇಡೀಸ್ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋರೇ ಇರೋರು ಸರ್. ಮನೇಲಿ ಯಾರು ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ನೀರು ಬರುತ್ತೆ ಅಂತ ನಾವು ಕಾಯ್ಕೊಂಡು ಕುತ್ಕೊಂಡಿರ್ಬೇಕು ಸರ್. ಅವತ್ತು ನಿದ್ದೆ ಬರಲ್ಲ ನಮಗೆ. ಮೋಟ್ರ್ ತಗೊಂಡು ಬಂದು ಇಲ್ಲಿ ಇಕ್ಬೇಕು ಸರ್. 4 ಮನೆಗೆ ಒಂದು ಮೋಟ್ರ್ ಇದೆ. ಆ ಥರ ನಾವು ಹಾಕಿ ಹಿಡಿಬೇಕು. ಏನೋ ಈ ಥರ ಆಗ್ಬಿಟ್ಟಿದೆ ಸರ್. ಅವ್ರಿಗೆ ಇವತ್ತು 4ನೇ ಸಾವು ಸರ್ ಇದಾಗಿರೋದು. ಇನ್ನು ಮುಂದೆ ಯಾವ ಸಾವು ಕೂಡ ಇಲ್ಲಿ ಆಗ್ಬಾರ್ದು ಸರ್. ಒಂದು ಪೈಪಿಗೆ 1200 ರೂಪಾಯಿ, ನಲ್ಲಿಲ್ಲ, ಇದು 5000 ರೂಪಾಯಿ ಕೊಟ್ಟು ನಾವು ಇದು ಮಾಡಬೇಕು. ಇಲ್ಲಿಂದ ಒಂದು ಪೈಪು 1500 ಅಂದ್ರೆ 5 ಬಂಡ್ಲು ತಗೊಳ್ಬೇಕು. ನೀರೇ ಬರ್ತಾ ಇಲ್ಲ. ಬೋರ್ವೆಲ್ ನೀರು ಬರಲ್ಲ ಸರ್. ಇಲ್ಲಿ ಬೋರ್ವೆಲ್ ನೀರು ಬರಲ್ಲ. ಏನ್ ರೆಸ್ಪೆಕ್ಟ್ ಕೊಡಲ್ಲ. ಕೇಳಿದ್ರೆ ನೀವು ಓಟ್ ಹಾಕಿದೀರಾ ಅಂತವ್ರೆ. ನಾವೇನ್ ಮಾಡ್ಬೇಕು? ಆಕ್ರೋಶದ ಬೆನ್ನಲ್ಲೇ ಸ್ಥಳಕ್ಕೆ ಜಮೀರ್ ಅಹಮದ್. ಮಹಿಳೆಯ ಸಾವಿಗೆ ಜನರೇ ಹೊಣೆ ಎಂದ ಸಚಿವ. ಯಾವಾಗ ಜನ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಬರಲೇಬೇಕು ಅಂತ ಪಟ್ಟು ಹಿಡಿದ್ರು, ಆಗ ಸಚಿವರು ದುರಂತ ನಡೆದ ಸ್ಥಳಕ್ಕೆ ದೌಡಾಯಿಸ್ತಾರೆ. ಮೃತ ಮಹಿಳೆಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸ್ಥಳದಲ್ಲಿಯೇ 5 ಲಕ್ಷ ಪರಿಹಾರವನ್ನು ಘೋಷಿಸ್ತಾರೆ. ಆದರೆ ಇದನ್ನು ಸೆಲ್ವಿ ಕುಟುಂಬಸ್ಥರು ನಿರಾಕರಿಸ್ತಾರೆ. ಬಳಿಕ ಮಾತನಾಡಿದ ಸಚಿವ ಜಮೀರ್, ಅಕ್ರಮವಾಗಿ ಕನೆಕ್ಷನ್ ತೆಗೆದುಕೊಂಡಿದ್ರಿಂದ ಈ ದುರಂತ ಆಗಿದೆ ಅಂತ ಹೇಳಿದರು. ಮಹಿಳೆಯ ಸಾವಿಗೆ ಜನರೇ ಕಾರಣ ಅಂಥೇಳಿ ಸ್ಥಳೀಯರ ಮೇಲೇನೆ ಗೂಬೆ ಕೂರಿಸಿದ್ರು. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟರು. ನಿರ್ಲಕ್ಷ್ಯ ಅಂತ ಇಲ್ಲ. ಅದೇನಾಗಿದೆ, ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡಬೇಕಂತ ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ನಮಗೆಲ್ಲ ಗೊತ್ತೈದಂಗೆ. 3-4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಒಟ್ಟಾರೆ ಯಾರದ್ದೋ ತಪ್ಪಿಗೆ ಕುಡಿಯೋ ನೀರಿಗಾಗಿ ತಾಯಿಯೊಬ್ಬರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನಾದರೂ ಈ ರೀತಿ ಅಮಾಯಕರ ಸಾವಾಗದಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆಲಸ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.